ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಕೇಶವ ಮೀನಾ ಸೋತು ಗೆದ್ರು ಅಂತ ಹೇಳ್ಬೋದು. ಅತ್ತ ಕಡೆ ನಂದ ರೆಬೆಲ್ ಆಗಿದ್ದಾರೆ. ಹಾಗಾದರೆ ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕೇಶವ ಮತ್ತು ಮೀನಾ ಇಬ್ಬರು ಕೂಡ ಲಾಸ್ಟ್ ಇಬ್ಬರ ರೌಂಡಿಗೆ ಸೆಲೆಕ್ಟ್ ಆಗ್ತಾರೆ. ಆ ಒಂದು ರೌಂಡಲ್ಲಿ ಮೀನಾ ಮತ್ತು ಕೇಶವನ್ನ ಹೊರಗಡೆ ನಿಲ್ಲಿಸಿ ಪ್ರಶ್ನೆ ಮಾಡಲಾಗತ್ತೆ. ಮೊದಲು ಮೀನಾನನ್ನು ಕರೆದು ಪ್ರಶ್ನೆ ಮಾಡಲಾಗತ್ತೆ. ಮೀನಾನ ಪ್ರಶ್ನೆ ಮಾಡಿದಾಗ ಮೀನಾ ಕೊಟ್ಟಂಥ ಉತ್ತರ ಜಡ್ಜಸ್ಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ನೀವು ಯಾಕೆ ತುಂಬ ಕುಟುಂಬದಲ್ಲಿ ಇರಬೇಕು ಅನ್ನೋ ಆಸೆ ಆಯಿತು ನಿಮಗೆ ಅಂತೆಲ್ಲ ಕೇಳ್ತಾರೆ. ಆಗ ಮೀನಾ ಹೇಳ್ತಕ್ಕಂಥದ್ದು, ನಿಜಕ್ಕೂ ಈ ಒಂದು ತುಂಬ ಕುಟುಂಬದ ಬೆಲೆ ಗೊತ್ತಾಗಿದೆ ನನಗೆ. ಕೇಶವನ ಮದುವೆ ಆದಮೇಲೆ ನನಗೆ ಜಸ್ಟ್ ಹೆಂಡತಿ ಸ್ಥಾನ ಮಾತ್ರ ಸಿಗಲಿಲ್ಲ, ಅದರ ಜೊತೆಗೆ ಅಕ್ಕ ತಂಗಿ ನಾದಿನಿ ಎಲ್ಲ ಸ್ಥಾನ ಕೂಡ ಸಿಕ್ತು. ನಿಜಕ್ಕೂ ನನ್ನ ಮಾವ ತುಂಬ ಸ್ಟ್ರಿಕ್ಟ್ ಅಂತ ಹೇಳ್ಬೋದು, ಆದರೆ ಅವರಿಂದ ನಾನು ಸಾಕಷ್ಟು ಪಾಠವನ್ನು ಕಲಿತಿದ್ದಾನೆ. ಜೊತೆಗೆ ನನ್ನ ಅತ್ತೆ ಕೂಡ ತುಂಬಾ ಇನ್ನೋಸೆಂಟ್, ಜೊತೆಗೆ ಒಂದು ತಾಯಿಯ ಸ್ಥಾನವನ್ನು ತುಂಬ್ತಾರೆ. ನನ್ನ ಅಪ್ಪ ಅಮ್ಮನ ಪ್ರೀತಿಯನ್ನು ನಾನು ನನ್ನ ಅತ್ತೆ ಮಾವನಲ್ಲಿ ನೋಡ್ತೀನಿ ಅಂತ ಮೀನಾ ಹೇಳ್ತಾರೆ. ನಂತರ ಕೇಶವನನ್ನು ಕೂಡ ಕರೆಯಲಾಗತ್ತೆ. ಕರೆಯುತ್ತಿದ್ದಾಗೆ ಕೇಶವ ಕೂಡ ಮೀನಾನ ಮದುವೆ ಆಗಿರೋದು ನಿಜಕ್ಕೂ ನಾನು ಪುಣ್ಯ ಮಾಡಿದ್ದೀನಿ, ನಾನು ಮದುವೆ ಆಗೋಕ್ಕೂ ಮುನ್ನಾನೇ ಅವಳು ಗೊತ್ತಿತ್ತು ನಂದು ಅವಿಭಕ್ತ ಕುಟುಂಬ ಅಂತಕ್ಕಂಥದ್ದು. ಒಟ್ಟಿಗೆ ಬಾಳೋದ್ರಲ್ಲಿ ಖಂಡಿತ ಎಷ್ಟು ಖುಷಿ ಇದೆ ಗೊತ್ತಾ ಅಂತೆಲ್ಲ ಹೇಳ್ತಾರೆ. ಜೊತೆಗೆ ಮೀನಾ ಕೂಡ ನಮ್ಮ ಮನೆಗೆ ಸೊಸೆಯಾಗಿ ಬಂದಿಲ್ಲ, ಮಗಳಾಗಿದ್ದಾಳೆ, ನನಗಿಂತ ಜಾಸ್ತಿ ಆ ಮನೆಯನ್ನು ಅವಳು ಹಚ್ಕೊಂಡಿದ್ದಾಳೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಕೇಶವ ಕೂಡ. ಮತ್ತು ಇಲ್ಲಿ ಮೀನಾ ಮತ್ತು ಕೇಶವ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ನ ನೋಡಿ, ಜೊತೆಗೆ ಈ ಒಂದು ಮನಸ್ಥಿತಿಯನ್ನು ನೋಡಿ ಜಡ್ಜಸ್ಗೆ ತುಂಬ ಖುಷಿ ಆಗುತ್ತೆ. ಆಗ ಜಡ್ಜಸ್ ಬಂದು ಮಾತು ಕೇಳ್ತಾರೆ, ಏನು ಮೀನಾ, ನೀನು ಅವಿಭಕ್ತ ಕುಟುಂಬದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ಯಾ, ಆದರೆ ಅವಿಭಕ್ತ ಕುಟುಂಬದಲ್ಲಿದ್ದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲವೂ ಕೂಡ ಬರುತ್ತಲ್ವ, ಹೀಗೆ ಒಗ್ಗಟ್ಟಿಂದ ಹೋಗೋದು ಅಂತ ಹೇಳಿದಾಗ, ಒಂದು ತುಂಬ ಕುಟುಂಬದಲ್ಲಿ ಇದೀವಿ ಅಂದ್ರೇ ತುಂಬ ಜನಗಳಿರ್ತಾರೆ, ಎಲ್ಲರ ಒಪಿನಿಯನ್ ಕೂಡ ಒಂದೊಂದು ರೀತಿಯಲ್ಲಿ ಇರುತ್ತೆ. ಆದರೆ ಎಲ್ಲರ ಒಪಿನಿಯನ್ನ ಒಂದೇ ರೀತಿ ಬರೋ ಹಾಗೆ ಮಾಡುವುದೇ ಒಗ್ಗಟ್ಟು ಅಂತ ಹೇಳ್ಬೋದು. ಆ ಒಂದು ಒಗ್ಗಟ್ಟನ್ನು ಕಾಪಾಡ್ಕೋಬೇಕು ಅಂದರೆ ನಾವು ಬೇರೆಯವರ ಒಪಿನಿಯನನ್ನು ಅಕ್ಸೆಪ್ಟ್ ಮಾಡಬೇಕಾಗತ್ತೆ. ಕೆಲವೊಮ್ಮೆ ನಮ್ಮ ಒಪಿನಿಯನ್ ಮತ್ತೊಮ್ಮೆ ಇನ್ನೊಬ್ಬರ ಒಪಿನಿಯನ್ಗೆ ನಾವು ಬೆಲೆ ಕೊಡ್ತಾ ಹೋಗಬೇಕಾಗತ್ತೆ. ಆಗ ಮಾತ್ರ ನಾವು ಒಗ್ಗಟ್ಟಿಂದ ಒಟ್ಟಾಗಿ ಬದುಕಲಿಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳಿ ಮೀನಾ ತುಂಬ ಅರ್ಥಗರ್ಭಿತವಾಗಿ ಮಾತನಾಡ್ತಾರೆ. ಈ ಒಂದು ಹೇಳಿಕೆ ಜಡ್ಜಸ್ಗೆ ತುಂಬ ಇಷ್ಟ ಆಗುತ್ತೆ. ಇವರಲ್ಲದೆ ಅಶೋಕ್ ಮತ್ತು ಅನುಷಾ ಅನ್ನೋರು ಕೂಡ ಇರ್ತಾರೆ. ಅವರು ಕೂಡ ತುಂಬ ಚೆನ್ನಾಗಿ ಗಂಡ ಹೆಂಡತಿ ಪರಸ್ಪರ ಹೇಗಿರಬೇಕು, ಹೇಗೆ ಅರ್ಥ ಮಾಡ್ಕೋಬೇಕು ಅಂತೆಲ್ಲ ಮಾತನಾಡಿರ್ತಾರೆ. ಹಾಗಾಗಿ ಇವರಿಬ್ಬರೇ ನಮ್ಮ ಒಂದು ಕೊನೆಯ ಒಂದು ರೌಂಡ್ಗೆ ಸೆಲೆಕ್ಟ್ ಆಗಿರ್ತಕ್ಕಂಥ ಜೋಡಿ. ಇವರಿಬ್ಬರು ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಬದುಕಿನ ಬಗ್ಗೆ, ಕುಟುಂಬದ ಬಗ್ಗೆ ಮೀನಾ ತುಂಬ ಚೆನ್ನಾಗಿ ಮಾತಾಡಿದ್ರೆ, ಅನುಷಾ ಮತ್ತು ಅಶೋಕ್ ಇಬ್ಬರು ಕೂಡ ಗಂಡ ಹೆಂಡತಿಯರಾಗಿ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಗ್ಗಟ್ಟಿನಿಂದ ಜೀವನ ಮಾಡ್ತಿದ್ದಾರೆ ಅಂತ ಹೇಳಿದ್ದೆ. ಕೊನೆಯಲ್ಲಿ ನಮಗೆ ಮತ್ತೊಂದು ರೌಂಡ್ ಇದೆ, ಇಬ್ಬರ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಬಗ್ಗೆ. ಅದರ ಬಗೆಗೆ ನಾವು ಪ್ರಶ್ನೆಗಳನ್ನು ಕೇಳ್ತೀವಿ. ಆ ಒಂದು ರೌಂಡಲ್ಲಿ ಯಾರು ಯಶಸ್ವಿಯಾಗಿ ಗೆಲ್ತಾರೋ ಅವರಿಗೆ ಕಪ್ ಸಿಗತ್ತೆ, ಜೊತೆಗೆ 1 ಲಕ್ಷ ರೂಪಾಯಿ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ. ನಂತರ ಇದ ಕಡೆ ಮೀನಾ ಮತ್ತು ಪರಮೇಶ್ವರಿ ಇಬ್ಬರು ಕೂಡ ಫುಲ್ ಯೋಚನೆ ಮಾಡ್ತಿದ್ದಾರೆ. ಯಾಕಂದರೆ ಅಳಿಯ ಏನೋ 1 ಲಕ್ಷ ರೂಪಾಯಿ ತಂದು ಕೊಟ್ಬಿಟ್ರು, ಜರಮಣಂಗೆ 1 ಲಕ್ಷ ರೂಪಾಯಿ ತೀರಿಸ್ಬಿಟ್ವಿ, ಆದರೆ ಈಗ ಈ ದುಡ್ಡನ್ನೇ ಎಲ್ಲಿಂದ ತೀರಿಸೋದು ಅಂತ ಹೇಳಿ ವೀನಾಗೆ ತಲೆ ಕೆಟ್ಟೋಗಿದೆ. ಯಾಕಂದರೆ ಪರಮೇಶ್ವರಿ ಅವರು ತಮ್ಮ ತಂಗಿಯ ಕೊಟ್ಟಿರ್ತಕ್ಕಂಥ ದುಡ್ಡನ್ನು ಬಳಸ್ಕೊಂಡು ಮಗಳು ಮದುವೆ ಮಾಡಿದ್ದಾಳೆ. ಇವತ್ತು ಬಂದು ಅವರು ದುಡ್ಡು ಕೇಳಿದ್ದಾರೆ, ಬಟ್ 15 ದಿನ ಟೈಮ್ ಕೊಟ್ಟು ಹೋಗಿದ್ದಾರೆ. ಏನಪ್ಪ ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ದಾಗ ವೀಣಾ ಅವರು ಅನ್ಕೋತಿದ್ದಾರೆ, ಇವರೇ ಮೊದಲು ಬಂದಿದ್ರೆ ಇವ್ರಿಗೆ ದುಡ್ಡು ಕೊಟ್ಬಿಡ್ಬಹುದಿತ್ತು, ಜೊತೆಗೆ ಅಳಿಯಂದ್ರ ಹತ್ರ ಇನ್ನೊಂದು ಸ್ವಲ್ಪ ಜಾಸ್ತಿ ದುಡ್ಡು ಕೇಳಿ ಸಾಲ ತೀರಿಸ್ಬಿಡ್ಬೋದಿತ್ತು, ಏನು ಕೆಲಸ ಆಗೋಯ್ತಪ್ಪ ಅಂದಾಗ, ಅದಕ್ಕೆ ಯಾಕೆ ನಮ್ಮ ಅಳಿಮಯ್ಯ ಇದ್ದಾಗ, ಕಲ್ಪತರು ಇದ್ದಾಗ ನಾವು ತಗೋತಾ ಇರಬೇಕು, ಅದರಲ್ಲಿ ಏನೂ ಕೂಡ ತಪ್ಪಿಲ್ಲ, ಇಸ್ಕೊಳ್ಳೋಣ ಅವ್ರ ಹತ್ರನೇ ಅಂತ ಹೇಳಿ ದುರಾಸೆಗೆ ಒಳಗೆ ಹಾಕ್ತಿದ್ದಾರೆ. ಅದು ಹೇಗೆ ಆಗುತ್ತೆ, ಈಗ ತಾನೇ ಕೇಳಿ ಮತ್ತೆ ಕೇಳಿದ್ರೆ ತಪ್ಪು ತಿಳ್ಕೊಳ್ಳೋದಿಲ್ವಾ, ಆ ರೀತಿಯೆಲ್ಲ ಮಾಡೋದು ತಪ್ಪಲ್ವಾ, ಪರರ ದುಡ್ಡು ಪಾರ್ಶ್ವನಕ್ಕೆ ಸಮ ಅಂತ ಹೇಳ್ತಾರಲ್ವ ಅಂತ ಹೇಳಿ ವೀಣವ್ರು ಹೇಳಿದಾಗ, ನೀನು ಸುಮ್ಮನಿರು, ಗೊತ್ತಾಗೋದಿಲ್ಲ, ಅಳಿಯಂದ್ರನ ಹತ್ರ ಇಸ್ಕೊಂಡಿದ್ದೆ, ದುಡ್ಡನ್ನು ತೀರಿಸ್ಬಿಡೋಣ ಅಂತ ಹೇಳಿ ಪರಮೇಶ್ವರು ಹೇಳ್ತಾರೆ. ನಂತರ ಇದ ಕಡೆ ಅಮ್ಮು ಬಟ್ಟೆಯಲ್ಲಿ ಕೈಯನ್ನು ಒರೆಸ್ಕೊಂಡ್ಬಿಡ್ತಾರೆ. ವಲ್ಲಭ, ಏನಿದು ವಲ್ಲಭ, ಯಾಕೆ ಕೈ ಒರೆಸ್ಕೊಂಡೆ ನೀನು, ಎಲ್ಲ ಗಲೀಜು ಆಗ್ತದೆ ಅಂದಾಗ, ಅಯ್ಯೋ ಏನಾಗೋಯ್ತು, ನಾನೇನು ಎಂಜರ ಕೈಯಲ್ಲಿ ಕೈ ಒರೆಸ್ಕೊಂಡ, ತೀವದ ಕೈಯಪ್ಪ ಒರೆಸ್ಕೊಂಡೆ, ಅದರಲ್ಲಿ ಏನಿದೆ ಅಂತ ವಲ್ಲಭ ಕೇಳಿದಾಗ, ಏನು ಹೇಳ್ತಿದ್ಯಾ ವಲ್ಲಭ, ನನ್ನ ಹತ್ರ ಇರೋದೇ 4 ಜೊತೆ ಬಟ್ಟೆ, ಅದರಲ್ಲಿ 1 ಜೊತೆ ಲೂಸು, ಅದು ಹಾಕೊಂಡ್ರೆ ನೀನೇ ಬೂತು ಥರ ತೆವ ಥರ ಕಾಣಿಸ್ತೀಯಾ ಅಂದ್ಯಾ, ನಾನು ಅದಕ್ಕೆ ಹಾಕ್ಕೊಳ್ಳೋದಿಲ್ಲ, ಇನ್ನೊಂದು ಹರಿದು ಹೋಗಿದೆ ಇರೋದೇ 2 ಬಟ್ಟೆ, ಅದನ್ನೇ ಹೋಗಿಬೇಕು, ಅದನ್ನೇ ಹಾಕೋಬೇಕು. ಈಗ ಇದೇನಾದರೂ ಗಲೀಜು ಆಯಿತು ಅಂದರೆ ಸಂಜೆ
ಸಂಜೆ ತನಕ ನಾನು ವೆಯ್ಟ್ ಮಾಡಬೇಕು ಗೊತ್ತಾ ಆ ಬಟ್ಟೆಯನ್ನು ಹಾಕ್ಕೊಳ್ಳೋದಕ್ಕೆ. ನಾನೇನಾದರೂ ಟ್ಯೂಷನ್ ಮಾಡಿದಿದ್ರೆ ಆ ದುಡ್ಡಲ್ಲಿ ಬಟ್ಟೆ ತೊಗೋಬಹುದಿತ್ತು, ಆದರೆ ಮಾವ ಟ್ಯೂಷನ್ ಕೂಡ ಮಾಡಬಾರ್ದು ಅಂತ ಹೇಳಿದ್ರಲ್ವ. ಏನು ಮಾಡೋದು ಈಗ? ನಮ್ಮನೇಲಿ ಇದ್ದಿದ್ರೆ ವರ್ಷಕ್ಕೆ ಆಗೋಷ್ಟು ಬಟ್ಟೆ ಇರ್ತಾ ಇತ್ತು, ಯಾವ ಬಟ್ಟೆ ಹಾಕಿದ್ರೂ ರಿಪೀಟೇ ಆಗ್ತಿರ್ಲಿಲ್ಲ. ಆದರೆ ಇಲ್ಲ ಹಾಗಲ್ವಲ್ಲ ವಲ್ಲಭ ಅಂತ ಹೇಳಿದಾಗ, ನಿಜವಾಗ್ಲೂ ನಿನ್ನ ಹತ್ರ ಬಟ್ಟೆ ಇಲ್ವಾ? 4 ಜೊತೆ ಬಟ್ಟೆನ ಇರೋದು ಅಂತ ವಲ್ಲಭ ಕೇಳಿದಾಗ, ನಾನು ಸುಳ್ಳಿ ಹಾಕಿ ಹೇಳಿ ವಲ್ಲಭ, ನಿಜಾನೇ ಹೇಳ್ತಿರೋದು, ನನ್ನ ಹತ್ರ ಇರೋದೇ 4 ಜೊತೆ ಬಟ್ಟೆ ಅಂತ ಹೇಳಿ ಅಮ್ಮು ಹೇಳ್ತಾರೆ. ವಲ್ಲಭಂಗೆ ತುಂಬಾ ನೋವಾಗತ್ತೆ. ನಂತರ ಅದ ಕಡೆ ಮೀನಾ ಮತ್ತು ಕೇಶವ ಇಬ್ಬರು ಕೂಡ ಎಲ್ಲ ರೀತಿಯಲ್ಲೂ ಕೂಡ ತಮ್ಮ ಲೈಕ್ಸು ಡಿಸ್ಲೈಕ್ಸ್ ಬಗ್ಗೆ ಮಾತಾಡ್ತಾರೆ. ಕೊನೆ ರೌಂಡ್ಗೆ ಪ್ರಿಪೇರ್ ಆಗ್ತಾರೆ. ಫಸ್ಟ್ ಅನುಷಾ ಮತ್ತು ಅಶೋಕ್ ಅವ್ರು ಬರ್ತಾರೆ, ತುಂಬ ಚೆನ್ನಾಗಿ ಉತ್ತರ ಕೊಡ್ತಾರೆ. ಫೇವ್ರೇಟ್ ಕಲರ್, ಫೇವ್ರೇಟ್ ಆ್ಯಕ್ಟರ್, ಫೇವ್ರೇಟ್ ಪ್ಲೇಸ್ ಎಲ್ಲದಕ್ಕೂ ಆನ್ಸರ್ ಮಾಡ್ತಾರೆ. ನಂತರ ಮೀನಾ ಮತ್ತು ಕೇಶವ ಬರ್ತಾರೆ. ಇಬ್ಬರು ಕೂಡ ಪರಸ್ಪರ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಲೈಕ್ಸ್ ಡಿಸ್ಲೈಕ್ಸ್ ಬಗ್ಗೆ ಕೂಡ ಗೊತ್ತದ. ಬಟ್ ಆದರೂ ಕೂಡ ಮೀನಾ ಕೇಶವನ ಬಗ್ಗೆ ತಪ್ಪಾಗಿ, ಕೇಶವ ಮೀನಾ ಬಗ್ಗೆ ತಪ್ಪಾಗಿ ಹೇಳ್ತಾರೆ. ಜಡ್ಜಸ್ಗೆ ತುಂಬ ಅಚ್ಚರಿ ಆಗುತ್ತೆ. ಫೈನಲಿ ಅಶೋಕ್ ಮತ್ತು ಅನುಷಾ ಇಬ್ಬರು ಕೂಡ ವಿನ್ನರ್ ಆಗಿದ್ದಾರೆ ಅಂತ ಹೇಳಿ ಕಪ್ಪು ಹಾಗೆ ₹1,00,000 ದುಡ್ಡನ್ನು ಅಲ್ಲಿ ಕೊಡಲಾಗುತ್ತೆ. ನಂತರ ಇನ್ನೊಬ್ಬರು ವಿನ್ನರ್ ಇದ್ದಾರೆ ಅಂತ ಹೇಳಿ ಕೇಶವ ಮೀನಾ ಹೆಸರನ್ನು ಪ್ರಕಟ ಮಾಡ್ತಾರೆ ಜಡ್ಜಸ್. ಇಲ್ಲಿ ಕೇಶವ ಮತ್ತು ಮೀನಾ ಹೆಸರನ್ನು ಹೇಳ್ತಿರೋದಕ್ಕೆ ಕಾರಣ ನಿಜವಾಗಿ ಅವರ ಒಳ್ಳೆತನ ಅಂತಾನೆ ಹೇಳ್ಬೋದು. ಮೀನಾ ಬಗ್ಗೆ ಕೇಶವಂಗೆ, ಕೇಶವ ಬಗ್ಗೆ ಮೀನಾಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅವ್ರಿಗೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಚೆನ್ನಾಗಿ ಉತ್ತರ ಕೊಡ್ತಿದ್ರು. ಯಾಕಂದರೆ ನಾವು ಇಲ್ಲಿಂದಾನೇ ಅಬ್ಸರ್ವ್ ಮಾಡಿದ್ವಿ, ಅವರಿಬ್ರು ಮಾತಾಡ್ಕೊತಿದ್ರು ಫೇವ್ರೇಟ್ ಕಲರ್ಸ್ ಯಾವುದು ಅನ್ನೋದು. ಅವ್ರು ಪರಸ್ಪರ ಹೇಳ್ಕೊಳ್ಳಿಲ್ಲ, ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಕೂಡ ಹೇಳಿದರು. ಮೀನಾ ಬಗ್ಗೆ ಕೇಶವ ತುಂಬ ಚೆನ್ನಾಗೇ ಹೇಳಿದರು. ಬಟ್ ಅದೇ ಪ್ರಶ್ನೆಗಳನ್ನ ನಾವು ಕೇಳಿದಾಗ ಇಲ್ಲಿ ಅವರು ಸರಿಯಾಗಿ ಉತ್ತರ ಕೊಡಲಿಲ್ಲ. ಅಲ್ಲೇ ಗೊತ್ತಾಯಿತು. ಜೊತೆಗೆ ಅಲ್ಲಿ ಅನುಷಾ ಮತ್ತು ಅಶೋಕ್ ಇಬ್ಬರು ಕೂಡ ಹೊರಗಡೆ ಮಾತಾಡ್ಕೊತಾ ಇದ್ರು. ಅವರ ಕಷ್ಟದ ಬಗ್ಗೆ ಹೇಳ್ಕೊತಾ ಇದ್ರು. ₹1,00,000 ಎಷ್ಟು ಇಂಪಾರ್ಟೆಂಟ್ ಇದೆ, ಅದನ್ನು ನಾವು ಗೆಲ್ಲೇಬೇಕು, ಅದಕ್ಕೆ ತಾನೇ ಇಲ್ಲಿ ಬಂದಿರೋದು ಅಂತ ಹೇಳ್ಕೊಂಡ್ರು. ಅದನ್ನು ಮೀನಾ ಮತ್ತು ಕೇಶವ ಇಬ್ಬರು ಕೂಡ ಸಪ್ರೇಟ್ ಆಗಿ ನಿಂತು ಕೇಳಿಸ್ಕೊಂಡ್ರು. ಆಗ ಮೀನಾ ಅನ್ಕೋತಾಳೆ, ನಾವು ಇಲ್ಲಿಗೆ ಬಂದಿರೋದು ಎಂಜಾಯ್ ಮಾಡೋದಕ್ಕೆ, ಹಾಗಾಗಿ ನಾನು ಈಗ ಒಂದು ರೌಂಡಲ್ಲಿ ಸೋಲೋದೇ ಒಳ್ಳೇದು, ಆಗ ₹1,00,000 ಇವ್ರಿಗೆ ಬರುತ್ತೆ, ಸಹಾಯ ಆಗುತ್ತೆ. ಕೇಶವಂಗೆ ಸ್ವಲ್ಪ ಬೇಜಾರಾಗುತ್ತೆ, ಪರವಾಗಿಲ್ಲ ಹೇಳ್ಕೊಂಡ್ರೆ ಆಯಿತು ಅಂತ ಅನ್ಕೋತಾಳೆ ಮೀನಾ. ಅದೇ ರೀತಿ ಕೇಶವ ಕೂಡ ಪಾಪ ಇವರೇ ಗೆಲ್ಲಬೇಕಾಗಿರೋದು, ಇವರನ್ನೇ ನಾನೇ ಗೆಲ್ಲಿಸ್ಬೇಕು. ಮೀನಾಗೆ ಬೇಜಾರು ಆಗ್ಬೋದು, ಬಟ್ ಆ ನಂತರ ಇವ್ರಿಗೋಸ್ಕರ ನಾನು ಈ ರೀತಿ ಮಾಡ್ತೆ ಅಂತ ಗೊತ್ತಾದರೆ ಖಂಡಿತ ಮೀನಮ್ಮ ಕೂಡ ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಂತ ಕೇಶವ ಕೂಡ ಅನ್ಕೋತಾರೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಮೀನಾ ಮತ್ತು ಕೇಶವ ಅಶೋಕ್ ಮತ್ತು ಅನುಷಾನ ಗೆಲ್ಲಿಸ್ಬೇಕು ಅನ್ನೋ ಕಾರಣಕ್ಕೆ ಸೋತುತ್ತಾರೆ. ನಿಜಕ್ಕೂ ವಿನ್ನರ್ಸ್ ಅವರು ಅಂತಾನೆ ಹೇಳ್ಬೋದು. ಬಟ್ ಈ ಒಂದು ಕಾಂಪಿಟೇಷನ್ ವಿನ್ನರ್ಸ್ ಅಶೋಕ್ ಮತ್ತು ಅನುಷಾ ಆದರೆ ನಿಜವಾದ ವಿನ್ನರ್ಸ್ ಮೀನಾ ಮತ್ತು ಕೇಶವ ಅಂತ ಹೇಳಿ ಅವರನ್ನು ಸ್ಟೇಜ್ ಮೇಲೆ ಕರೆದು ಅವ್ರಿಗೂ ಕೂಡ ಕಪ್ಪನ್ನು ಕೊಡಲಾಗತ್ತೆ. ಇದರಿಂದಾಗಿ ಅವರಿಗೆ ಫುಲ್ ಖುಷಿ ಆಗಿಬಿಡುತ್ತೆ. ಜೊತೆಗೆ ಅಶೋಕ್ ಮತ್ತು ಅನುಷಾ ಅವರು ಕೂಡ, ನಿಮ್ಮ ಮನಸ್ಸು ಎಷ್ಟು ದೊಡ್ಡದಲ್ವಾ, ನಿಮಗೆ ₹1,00,000 ಬೇಡವಾಗತ್ತಾ ಅಂತ ಕೇಳಿದಾಗ ಅವಶ್ಯಕತೆ ಅನ್ನೋದು ನಿಮಗಿತ್ತು, ಹಾಗಾಗಿ ನೀವೇ ಅದನ್ನು ಗೆಲ್ಲಬೇಕಿತ್ತು ಅಂತ ಮೀನಾ ಮತ್ತು ಕೇಶವ ದೊಡ್ಡ ಮನಸ್ಸಿನಿಂದ ಹೇಳ್ತಾರೆ. ಇದರ ನಡುವೆ ಇತ್ತ ಕಡೆ ನಂದವರು ಕೇಶವಂಗೆ ಕಾಲ್ ಮಾಡಿದ್ರು, ಕೇಶವ ಕಾಲ್ ಪಿಕ್ ಮಾಡೋದಿಲ್ಲ. ಈ ಕಡೆ ನಂದವರು ಮನೆಗೆ ಬರ್ತಾರೆ. ಮನೆಗೆ ಬಂದಿದ್ದ ಕೇಶವ ಎಷ್ಟು ಕಾಲ್ ಮಾಡಿದ್ರು ಕೂಡ ಪಿಕ್ ಮಾಡ್ತಿಲ್ಲ. ಮೀನಾ ಏನಾದರೂ ನಿಮಗೆ ಕಾಲ್ ಮಾಡಿಲ್ಲ ಅಂದಾಗ ಇಲ್ಲ ಅಂತ ಹೇಳ್ಬಿಡ್ತಾರೆ. ಆದರೆ ಪ್ರಿಯಾ ಮಾತ್ರ, ಏನಿದು ಅಮ್ಮು, ಮೀನಾನಿಗೆ ಫೋಟೋ ಕಳಿಸಿದ್ಲಲ್ವ, ಮೆಸೇಜ್ ಮಾಡಿದ್ಲಲ್ವ, ಯಾವುದೋ ಕಾಂಪಿಟೇಷನ್ದು ರೆಡಿ ಆಗಿರೋದ್ರ ಬಗ್ಗೆ ಮಾವಂಗೂ ಕೂಡ ಕೊಡು ಅಂತ ಹೇಳಿ ಫೋನ್ ತೊಗೊಂಡಿದ್ದೆ. ಅವರ ಫೋಟೋವನ್ನು ತೋರಿಸ್ತಾರೆ. ಅದನ್ನು ನೋಡಿದ್ದೆ ಕೆಂಡುವಾಗ್ತಿದ್ದಾರೆ ನಂದವರು. ಹಾಗಿದ್ರೆ ಮುಂದೇನ ಆಗತ್ತೆ? ನಂದವರು ಅದೇ ಕಾಂಪಿಟೇಷನ್ಗೆ ಎಂಟ್ರಿ ಕೊಟ್ಟು ಗಲಾಟೆನೇ ಮಾಡಿಬಿಡ್ತಾರೆ. ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದು.